ಸಮ್ ಪರ್ಸ್ನಲ್ ಕೆಲಸ ಇದೆ, ಸೊ ಹಾಗೆ ಮುಗಿಸ್ಕೊಳ್ಳೋಣ ಅಂತ ಹಾಗೆ ರ್ಯಾಂಡಮ್ ಆಗಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಡೇ ಹೇಗಿರುತ್ತೆ ನೋಡೋಣ. ನಮ್ಗೆ 3 hour ಟೈಮ್ ಇತ್ತು ನಮ್ಮ ಕೆಲಸ ಮುಗ್ದು, ಮತ್ತೆ ನಾವು ಬ್ಯಾಕ್ ಹೋಗಬೇಕಾಗಿತ್ತು ಅಲ್ಲಿಗೆ. ಅದಕ್ಕೆ 3 hour ಟೈಮ್ ಇದೆ, ಹೇಗೆ ಸ್ಪೆಂಡ್ ಮಾಡೋದು ಅಂತ ನಾವು ಓರಿಯನ್ ಮಾಲ್ಗೆ ಬಂದ್ವಿ. ಓರಿಯನ್ ಮಾಲ್ಗೆ ಬಂದು 2 ನಿಮಿಷ ಆದಮೇಲೆ ಓರಿಯನ್ ಮಾಲ್ ಓಪನ್ ಆಗಿದ್ದು. ಒಂದು ಸ್ವಲ್ಪ ಬೇಗನೆ ಬಂದಿದ್ವಿ. ಒಳಗಡೆ ಯಾವುದೇ ಶಾಪು ಓಪನ್ನೇ ಇರಲಿಲ್ಲ. ಹೇಗೆ ಟೈಮ್ ಸ್ಪೆಂಡ್ ಮಾಡೋದು ಅಂದ್ಬಿಟ್ಟು ಫಿಲಮ್ಗೆ ಹೋದರೆ ಟೈಮ್ ಸ್ಪೆಂಡ್ ಆಗುತ್ತಲ್ಲ ಅಂದ್ಬಿಟ್ಟು ಫಿಲಮ್ಗೆ ಹೋಗೋಣ ಅಂದ್ಬಿಟ್ಟು ಫಿಲಮ್ ಕೌಂಟರ್ ಹತ್ರ ಹೋಗಿದ್ವಿ. ಇವತ್ತು ಏನೋ ನ್ಯಾಷನಲ್ ಫಿಲಮ್ ಡೇ ಇರೋದ್ರಿಂದ ಟಿಕೆಟ್ ಪ್ರೈಸು ಅಷ್ಟೇ, ಯಾವುದೇ ಫಿಲಮ್ಗಾಗಲಿ ಯಾವುದೇ ಥಿಯೇಟರ್ಗಾಗಲಿ 99 ಪ್ರೈಸ್ ಇದ್ದಿದ್ದಷ್ಟೇ. ಎಲ್ಲರೂ ಅಷ್ಟು ಬೇಗನೆ ಇವತ್ತು ಎಷ್ಟು ಜನಕ್ಕೆ ಗೊತ್ತಿರುತ್ತೆ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಆದರೆ ಎಷ್ಟೊಂದು ಜನ ಪಕ್ಕದಲ್ಲೇ ಕಾಲೇಜ್ ಇರೋದ್ರಿಂದ ಸ್ಟೂಡೆಂಟ್ಸು ತುಂಬ ಜನ ಬಂದಿದ್ದರು. ನಮಗೆ ಆ ಟೈಮ್ಗೆ ಅವೈಲಬಲ್ ಇದ್ದಿದ್ದು ಫಿಲಮ್ ಒಂದೇ, ಲಾಫಿಂಗ್ ಬುದ್ಧ. ಹೋಗಲಿ ಅದಕ್ಕೆ ಹೋಗೋಣ, ಇವಾಗ ಟೈಮ್ ಸ್ಪೆಂಡ್ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು. ಹೆಂಗೋ ಪ್ರೈಸು ಅಷ್ಟೇ 99 ಇತ್ತು. ಮಾಲಲ್ಲಿ ಎಲ್ಲ ಹೋಗ್ತೀವಿ ಅಂದರೆ ಎಷ್ಟು ಪ್ರೈಸ್ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಹೆಂಗೋ ನಮ್ಮ ಲಕ್ಕಿಲಿ ಏನೋ ಗೊತ್ತಿಲ್ಲ 99 ಪ್ರೈಸ್ ಇತ್ತು. ತುಂಬ ಜನ ಸ್ಟೂಡೆಂಟ್ಸೇ ಇದ್ದರು ಜಾಸ್ತಿ. ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ತುಂಬ ಹೊಟ್ಟೆ ಹಸ್ತಿತ್ತು. ಊಟ ಮಾಡಿಕೊಂಡು ಮನೆಗೆ ಬಂದು ನಾನು ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಡೇ ನಾನು ಲಾಗ್ ಕಂಟಿನ್ಯೂ ಮಾಡಿದೆ. ಇದು ನೆಕ್ಸ್ಟ್ ಡೇ ಲಾಗು. ನಾನು ಇವಾಗ ಒಂದಷ್ಟು ದಿನದಿಂದ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಫಸ್ಟು ಹಾಲಿಗೆ ಸಕ್ಕರೆ ಯೂಸ್ ಮಾಡ್ತಿದ್ದೆ. ಇವಾಗ ಒಂದಷ್ಟು ದಿನದಿಂದ ಒಂದು 15-20 ದಿವಸದಿಂದ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಮಾರ್ನಿಂಗ್ ಮತ್ತು ನೈಟ್ 2 ಟೈಮು ನಾನು ಗ್ರ್ಯಾಟಿಟ್ಯೂಡ್ ಬರೆಯೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ದಿನದಿಂದ. ನಾವು ಬರೆದ್ರೇನೋ ಒಂಥರ ಸಮಾಧಾನವೂ ಇರುತ್ತೆ, ಏನೋ ಒಳ್ಳೆಯದೇ ಆಗ್ತಿದೆ ಅನ್ನೋದು ಒಂದು ಫೀಲ್ ಆಗ್ತಿದೆ ಅದು ಬರೆಯೋದ್ರಿಂದ. ಆ ಥರ ಒಂದಷ್ಟು ಚಿಕ್ಕ ಪುಟ್ಟ ಚೇಂಜಸ್ ಇದೆ. ಇದು ಡಿನ್ನರ್ಗೆ ನಾನು ಚಿಕನ್ ಗೀ ರೆಸಿಪಿ ಮಾಡ್ತಾಯಿದ್ದೆ, ಅದನ್ನು ಹಾಗೆ ಶೇರ್ ಮಾಡಿದ್ದೀನಿ. ಫಸ್ಟು ಇಲ್ಲಿ ನಾನು 1 kg ಚಿಕನ್ ತೊಗೊಂಡಿರೋದು. ಅದಕ್ಕೆ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲಾನ. ಜೀರಿಗೆ, ಮೆಣಸು, ಒಂದು ಸ್ವಲ್ಪ ಮೆಂತ್ಯ ಮತ್ತು ಸೋಂಪು ಇಷ್ಟು ಫಸ್ಟ್ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಆಮೇಲೆ 1 ಕಪ್ ಆಗೋಷ್ಟು ಧನಿಯಾ ಹಾಕ್ಕೊಂಡು ಹುರ್ಕೊಂಡೆ. ಆಮೇಲೆ ಒಂದು 10-12 ಮೆಣಸಿನ್ಕಾಯಿ ಖಾರದ್ದು ಸ್ವಲ್ಪ ಖಾರನೇ ಇರುತ್ತೆ, ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಂಡು ಅದೆಲ್ಲ ಹುರಿದಾದ್ಮೇಲೆ ಅದನ್ನ ರುಬ್ಬಿ ಇಟ್ಕೊಂಡೆ. ಇವಾಗ ಇಲ್ಲಿ ಫಸ್ಟೇ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ಚಿಕನ್ನ. ಅದಕ್ಕೆ ಉಪ್ಪು, ಅರಿಶಿನ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಮತ್ತು ನಾನು ರುಬ್ಬಿಟ್ಕೊಂಡಿದ್ನಲ್ಲ ಅದು ಪೇಸ್ಟು ಅಷ್ಟೆಲ್ಲ ಹಾಕಿಬಿಟ್ಟು ಮ್ಯಾರಿನೇಟ್ಗೆ ಕಲಸಿ ಇಟ್ಕೊತಾ ಇದ್ದೀನಿ. ಮ್ಯಾರಿನೇಟ್ ಮಾಡಿ ಒಂದು 10 ನಿಮಿಷ ನೆನೆಸಿದ್ರೆ ಅದು ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡ್ದು ಚೆನ್ನಾಗಿರುತ್ತೆ ಅಂತ ಒಂದು 10 ನಿಮಿಷ ನೆನೆಸಿದೆ. ಒಂದು 10 ನಿಮಿಷ ಆದಮೇಲೆ ಇವಾಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ. ಫಸ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕಲಿಲ್ಲ, ಬರೀ ತುಪ್ಪನೇ ಹಾಕಿದ್ದೀನಿ. ಗೀ ರೆಸಿಪಿ ಅಂದಮೇಲೆ ಗೀನೇ ಹಾಕಬೇಕಲ್ವ. ಈಗ ನಾನು ಎಣ್ಣೆ ಹಾಕಿದ್ರು ಅಷ್ಟೇ ಚಿಕನ್ಗೆ, ಇಲ್ಲಾಂದರೆ ತುಪ್ಪ ಹಾಕಿದ್ರು ಅಷ್ಟೇ ಸ್ವಲ್ಪನೇ ಹಾಕ್ಕೊತೀನಿ. ಯಾಕಂದರೆ ಚಿಕನಲ್ಲೂ ಆಯಿಲ್ ಬಿಟ್ಟರೆ ಅದು ಜಾಸ್ತಿ ಒಂಥರ ಆಯಿಲ್ ಇರುತ್ತೆ ಅಂತ. ತುಪ್ಪ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕ್ಕೊತೀನಿ.
ಚಿಕನ್ ಹಾಕೊಂಡ್ಮೇಲೆ ಅದು ಚಿಕನ್ಗೆ ನೀರೇನು ಹಾಕ್ತೇನೆ ಹಂಗೆ ಹುರ್ಕೊತಾ ಇದ್ದರೆ ಅದೇನೇ ಸ್ವಲ್ಪ ನೀರು ಬಿಡುತ್ತೆ. ನಾನು ಹಂಗೇ ಬಿರಿ ತುಪ್ಪದಲ್ಲೇ ಹುರ್ಕೊತಾ ಇದ್ದೆ. ಸ್ವಲ್ಪ ತುರಿದು ಆಮೇಲೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ ಅದೇನೇ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಚಿಕನ್ಗೆ ಹಾಕ್ಕೊಂಡೆ. ಸ್ವಲ್ಪನೇ ಹಾಕಿದ್ದು, ಜಾಸ್ತಿ ಏನು ಹಾಕಿಲ್ಲ. ಆಮೇಲೆ ಒಂದು 10 ನಿಮಿಷ ಮುಚ್ಚಿ ಇಟ್ಬಿಟ್ಟು ಬೇಯಿಸಿದೆ. ಮಧ್ಯ ಒಂದು 2 ಸತಿ ತೆಗ್ದು ನಾನು ಅದನ್ನ ತಿರುಗಿಸ್ಕೊಂಡಿದ್ದೆ. ಆಮೇಲೆ 10 ನಿಮಿಷ ಬೆಂದಿಸಿ ಆದಮೇಲೆ ಚಿಕನು ಆಯಿಲು ಬಿಟ್ಟಿತ್ತು ಮತ್ತು ನೀರು ನಾನು ಹಾಕಿದ್ದು ಮತ್ತು ಚಿಕನ್ನು ನೀರು ಬಿಡುತ್ತಲ್ಲ ಅದಕ್ಕೆಲ್ಲ ಇಷ್ಟು ನೀರಾಗಿತ್ತು. ರೆಸಿಪಿದು ಟೇಸ್ಟು ಅಷ್ಟೇ ಚೆನ್ನಾಗೇ ಬಂದಿತ್ತು. ಒಂದು ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನನಗೆ ರೈಸ್ಗೂ ಬೇಕಾಗುತ್ತಲ್ಲ ಅಂತ ಸ್ವಲ್ಪ ಕರೆಕ್ಟಾಗಿ ನನಗೆ ಅದು ನೀರ್ದು ಸರಿ ಹೋಯಿತು. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.